ಬಾಸ್ ನೀನೇ ನಮ್ಗೆಲ್ಲ, ನಿನಗೋಸ್ಕರ ಏನ್ ಮಾಡೋದಕ್ಕೂ ಸಿದ್ಧ ಅಂದಿದ್ರು. ಈಗ ಮಾಡಿದ್ದೆಲ್ಲ ಅವನೇ. ಸಾಕ್ಷಿ ಹೇಳ್ತೀವಿ, ನಮ್ಮನ್ನ ಬಿಟ್ಬಿಡಿ ಅಂತಿದ್ದಾರೆ. ಜೊತೆಗೆ ಇದ್ದವರೇ ದಾಸನಿಗೆ ಗುನ್ನ ಇಡ್ತಾ ಇರೋದ್ಯಾಕೆ? ಮಾಫಿ ಸಾಕ್ಷಿಗಳಿಂದ ದರ್ಶನ್ಗೆ ಎಂತ ಸಂಕಷ್ಟ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಕಾಂಗಿಯಾಗ್ತಾನ ದಾಸ? ಬಾಸ್, ಡಿ ಬಾಸ್, ನಮ್ಮ ಬಾಸ್, ಬಾಸ್ ಜೊತೆ ಕಾಣಿಸ್ಕೊಳ್ಳೋದೇ ಒಂದು ಹವಾ ಅಂತ ತಿರುಗಾಡಿ ಬಾಸ್ಗೆ ಪ್ರಾಣ ಬೇಕಾದ್ರೂ ಕೊಡ್ತೀವಿ ಅಂತ ಓಡಾಡಿದವರು ಈಗ ಬಾಸ್ಗೆ ಗುನ್ನ ಇಡಲು ತೀರ್ಮಾನಿಸಿದ್ದಾರೆ. ನಿನ್ನಿಂದ 2 ವರ್ಷಗಳ ಕಾಲ ಜೈಲಲ್ಲಿದ್ದೀವಿ, ಇನ್ನೂ ಸಾಕಪ್ಪ ನಿನ್ನ ಸಹವಾಸ ಅಂತ ದರ್ಶನ್ ಮೇಲೆ ಸಾಕ್ಷಿ ಹೇಳಿ ಜೈಲಿನಿಂದ ಹೊರಬರಲು ತೀರ್ಮಾನಿಸಿದ್ದಾರೆ. ತಿರುಗಿ ಬಿದ್ದ ಸ್ನೇಹಿತರು ದಾಸನಿಗೆ ಢವಢವ ಶುರು. ಜೊತೆಗಿದ್ದವರೇ ದರ್ಶನ್ ವಿರುದ್ಧ ಸಾಕ್ಷಿ ಹೇಳಲು ಬಂದಿರೋದೇಕೆ? 3 ಮಾಫಿ ಸಾಕ್ಷಿಗಳಾದ್ರೆ ಏನಾಗುತ್ತೆ ಸುಬ್ಬಿ ಸುಬ್ಬನ ಕಥೆ? ಸ್ನೇಹ ಅಂತ ಒಳಗೊಳಗೆ ಸ್ಕೆಚ್ ಹಾಕ್ತಾರೋ, ಒಂದೇ ತಟ್ಟೆಲನ್ನ ತಿಂದು ಮುಹೂರ್ತ ಇಡ್ತಾರೋ ಎಂಬಂತಾಗಿದೆ ದರ್ಶನ್ ಕಥೆ. ಜಸ್ಟ್ 2 ವರ್ಷ 2 ತಿಂಗಳ ಹಿಂದೆ ದರ್ಶನ್ ಅವರಿಗೆಲ್ಲ ಬಾಸ್ ಆಗಿದ್ರು. ತಂದೆ, ತಾಯಿ, ಹೆಂಡತಿ, ಮಕ್ಕಳಿಗಿಂತ ದಾಸನೇ ಹೆಚ್ಚಾಗಿದ್ದ. ಬೆಳಿಗ್ಗೆಯಿಂದ ಮಧ್ಯರಾತ್ರಿವರೆಗೆ ದರ್ಶನ್ ಜೊತೆಯಲ್ಲೇ ಕಳೀತಾ ಇದ್ರು. ದರ್ಶನ್ ಎಲ್ಲಿಗೆ ಹೋದ್ರು ಬಾಸ್ ಬಾಸ್ ಅಂತ ಹಿಂದೆಯೇ ಸುತ್ತಾಡ್ತಾ ಇದ್ರು. ಅಷ್ಟೇ ಯಾಕೆ, ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಭಾಗಿಯಾದಾಗಲೂ ತಲೆ ಕೆಡಿಸ್ಕೋಬೇಡಿ ಬಾಸ್, ನಾವಿದ್ದೀವಿ ಅಂತ ಹೇಳಿದ್ರು. ದರ್ಶನ್ರನ್ನ ಪ್ರಕರಣದಿಂದ ತಪ್ಪಿಸಲು ಷಡ್ಯಂತ್ರಗಳನ್ನ ಮಾಡಿದ್ರು. ಅಷ್ಟೆಲ್ಲ ಮಾಡಿದವರು ಈಗ ಸಾಕಪ್ಪ ನಿನ್ನ ಸಹವಾಸ, ಮಾಡಿದ ತಪ್ಪಿಗೆ ನೀನು ಶಿಕ್ಷೆ ಅನುಭವಿಸು, ನಾವ್ಯಾಕೆ ಜೈಲಲ್ಲಿ ಕೊಳಿಬೇಕು ಅಂತ ದರ್ಶನ್ಗೆ ಗುನ್ನ ಇಡಲು ಮುಂದಾಗಿದ್ದಾರೆ. ಎಸ್, ಯಾರೆಲ್ಲ ಈ ಹಿಂದೆ ದರ್ಶನ್ ಜೊತೆಗಿದ್ರೋ, ಯಾರನ್ನೆಲ್ಲ ದರ್ಶನ್ ಅತಿಯಾಗಿ ನಂಬಿದ್ರೋ ಅವರೇ ಈಗ ದಾಸನಿಗೆ ಕಂಟಕವಾಗ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಾವು ಸಾಕ್ಷಿಗಳಾಗಿ ಬಿಡ್ತೀವಿ, ನಮ್ಮನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ಅಂತ ಕೊಲೆ ಆರೋಪಿಗಳಾದ ಪ್ರದೂಷ್, ವಿನಯ್ ಮತ್ತು ರವಿಶಂಕರ್ ಅರ್ಜಿ ಹಾಕೊಂಡಿದ್ದಾರೆ. ಆ ಮೂಲಕ A1 ಆರೋಪಿ ಪವಿತ್ರ ಮತ್ತು A2 ಆರೋಪಿ ದರ್ಶನ್ ಮೇಲೆ ಆರೋಪಗಳನ್ನೆಲ್ಲ ಎತ್ತಿ ಹಾಕಲು ತೀರ್ಮಾನಿಸಿದ್ದಾರೆ. A14 ಪ್ರದೂಷ್ ಈಗ ನಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಮಾಫಿ ಸಾಕ್ಷಿ ಆದ್ರೆ ಶಿಕ್ಷೆ ವಿನಾಯಿತಿ ಸಿಗುತ್ತೆ, ಜೈಲಿನಿಂದ ಆಚೆ ಬರಬಹುದು. ಆದ್ರೆ ಇವರು ಏನೆಲ್ಲ ಸಾಕ್ಷಿ ಹೇಳ್ತಾರೋ ಅದರ ಮೇಲೆ ಬೇರೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗುತ್ತೆ. A1 A2 ಆರೋಪಿಗಳು ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇರುತ್ತೆ. ಸದ್ಯ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಪವಿತ್ರ A2 A1 ಆಗಿದ್ದು, ಈಗ ಬೇರೆ ಆರೋಪಿಗಳು ಸಾಕ್ಷಿ ಹೇಳಿದ್ರೆ ಇವರಿಗೆ ಕಠಿಣ ಶಿಕ್ಷೆಯಾಗುವ ಸಾಧ್ಯತೆ ಇರುತ್ತೆ. ಸದ್ಯ ದರ್ಶನ್, ಪವಿತ್ರ ಸೇರಿದಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಜೈಲಿನಲ್ಲಿದ್ರು. ಅವರಿಗೆ ಶಿಕ್ಷೆ ಪ್ರಕಟವಾಗಿಲ್ಲ. ಎಲ್ಲೋ ಒಂದು ಕಡೆ ನಾವು ಶಿಕ್ಷೆಯಿಂದ ಪಾರಾಗಬಹುದು, ಜೈಲಿನಿಂದ ಬಿಡುಗಡೆಯಾಗಬಹುದು ಅನ್ನೋ ಭರವಸೆಯಲ್ಲಿ ಆರೋಪಿಗಳಿದ್ರು. ಶಿಕ್ಷೆ ಪ್ರಮಾಣವೂ ಕಡಿಮೆಯಾಗಬಹುದು. ಎಲ್ಲರೂ ಒಗ್ಗಟ್ಟಾಗಿದ್ರೆ ಪೊಲೀಸರಿಗೆ ಸಾಕ್ಷಿಗಳ ಕೊರತೆಯಾಗಿ ಕೋರ್ಟ್ ತಮ್ಮ ಪರವಾಗಿ ತೀರ್ಪು ಕೊಡಬಹುದು ಅಂತ ಪವಿತ್ರ ಮತ್ತು ದರ್ಶನ್ ಯೋಚನೆ ಮಾಡ್ತಾ ಇದ್ರು. ಆದ್ರೆ ಈಗ ಎಲ್ಲವೂ ಉಲ್ಟಾ ಹೊಡೆದಿದೆ. ಯಾರನ್ನೆಲ್ಲ ದರ್ಶನ್ ತನ್ನವರು, ತನಗಾಗಿರೋರು ಅಂತ ನಂಬಿಕೊಂಡಿದ್ರೋ ಅವರೇ ಈಗ ದರ್ಶನ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ ದರ್ಶನ್ ಮತ್ತು ಪವಿತ್ರ ಗೌಡ ತಲೆಗೆ ಕಟ್ಟಲು ಮುಂದಾಗಿದ್ದಾರೆ.
ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಪವಿತ್ರ ಮಾತ್ರ ಆರೋಪಿಗಳು ಅಲ್ಲ. ಇವರ ಜೊತೆಗೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಬಂದವರು, ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದವರು, ಪ್ರಕರಣವನ್ನ ಮುಚ್ಚಿ ಹಾಕಲು ಪ್ರಯತ್ನಿಸಿದವರು ಅಂತ ಸುಮಾರು 17 ಮಂದಿ ಆರೋಪಿಗಳನ್ನ ಬಂಧಿಸಲಾಗಿತ್ತು. ಅದರಲ್ಲಿ 10 ಮಂದಿಗೆ ಜಾಮೀನು ಸಿಕ್ಕಿದ್ದು, ಇನ್ನುಳಿದ 7 ಮಂದಿ ಆರೋಪಿಗಳು ಜೈಲಿನಲ್ಲೇ ಇದ್ದಾರೆ. ಈಗ ಅದರಲ್ಲಿ ಈ ಆರೋಪಿಗಳಲ್ಲಿ 3 ಮಾಫಿ ಸಾಕ್ಷಿಯಾಗಲು ತೀರ್ಮಾನಿಸಿದ್ದು, ಅದರಲ್ಲಿ ಪ್ರದೋಷ್ ದಾಸನಿಗೆ ಗುನ್ನ ಇಟ್ಟು ಆಚೆ ಬರಲು ತೀರ್ಮಾನಿಸಿದ್ದಾರೆ. ಈಗ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಮುಂದೆ ಬಂದಿರೋ ಈ ಪ್ರದೋಷ್ ಯಾರು ಅಂತ ನೋಡೋದಾದ್ರೆ, ಈತ ಯಾವಾಗಲೂ ದರ್ಶನ್ ಜೊತೆಯಲ್ಲೇ ಇರ್ತಾ ಇದ್ದ ಸ್ನೇಹಿತ. ದರ್ಶನ್ ಅಭಿಮಾನಿಯೂ ಹೌದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷ್ಯನಾಶ ಮಾಡಲು ಯತ್ನಿಸಿದ್ದ, ಇಡೀ ಪ್ರಕರಣವನ್ನೇ ಮುಚ್ಚಿ ಹಾಕಲು ಯತ್ನಿಸಿದ್ದ. ದರ್ಶನ್ ಕಡೆಯಿಂದ 30 ಲಕ್ಷ ಹಣ ಸ್ವೀಕಾರ ಮಾಡಿದ್ದ. ಆ ಹಣದಲ್ಲಿ ಬೇರೆ ಬೇರೆ ವ್ಯಕ್ತಿಗಳನ್ನ ಶರಣಾಗಿಸಲು ಪ್ರಯತ್ನ ಪಟ್ಟಿದ್ದ. ಘಟನಾ ಸ್ಥಳದಲ್ಲಿ ಉಪಸ್ಥಿತಿ ಇದ್ದು ಕೊಲೆಯ ಮಾಹಿತಿಯನ್ನೂ ತಿಳಿದುಕೊಂಡಿದ್ದ. ರೇಣುಕಾಸ್ವಾಮಿ ಸಾವಿನ ವಿಷಯವನ್ನ ದರ್ಶನ್ಗೆ ತಿಳಿಸಿದ್ದು ಇದೇ ಪ್ರದೋಷ್. ಅಷ್ಟೇ ಅಲ್ಲದೆ ಪಟ್ಟಣಗೆರೆ ಶೆಡ್ಗೆ ಪವಿತ್ರ ಗೌಡಳನ್ನ ಕರೆತಂದಿದ್ದು ಇದೇ ಪ್ರದೋಷ್. ಕೊಲೆ ಸಂಚಿನಲ್ಲಿ ಪ್ರದೋಷ್ ಸಕ್ರಿಯವಾಗಿ ಭಾಗಿಯಾಗಿದ್ದ. ಹಾಗಾಗಿಯೇ ಪ್ರದೋಷ್ ವಿರುದ್ಧ ಕೊಲೆ, ಸಾಕ್ಷ್ಯನಾಶದ ಆರೋಪದಡಿ ಚಾರ್ಜ್ ಶೀಟ್ ಮಾಡಲಾಗಿದೆ. ಸದ್ಯ 2 ವರ್ಷಗಳಿಂದ ಪ್ರದೋಷ್ ಸಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಜಾಮೀನಿಗೆ ಪ್ರಯತ್ನ ಪಟ್ಟರೂ ಯಾವುದೇ ಪ್ರಯೋಜನವಾಗಿಲ್ಲ. ಎಲ್ಲ ಆರೋಪಿಗಳಿಗೂ ಕಠಿಣ ಶಿಕ್ಷೆ ಆಗುವುದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಪ್ರದೋಷ್ ಸಹಾಯ ಮಾಡಿದ್ದಕ್ಕೆ ನಾನ್ಯಾಕೆ ಶಿಕ್ಷೆ ಅನುಭವಿಸಬೇಕು ಅಂತ ತೀರ್ಮಾನಿಸಿ ಮಾಫಿ ಸಾಕ್ಷಿ ಆಗಲು ತೀರ್ಮಾನಿಸಿದ್ದಾರೆ. ಸದ್ಯ ಆಚೆ ಬರುವುದಕ್ಕೆ ಯಾವುದೇ ಮಾರ್ಗಗಳು ಇಲ್ಲ ಅಂತ ಗೊತ್ತಾದಾಗ ಮಾಫಿ ಸಾಕ್ಷಿ ಆಗಲು ಮುಂದಾಗಿದ್ದಾರೆ. ಮಾಫಿ ಸಾಕ್ಷಿ ಆದ್ರೆ ಶಿಕ್ಷೆಯಿಂದ ವಿನಾಯಿತಿ ಸಿಗುವ ಸಾಧ್ಯತೆ ಇರುತ್ತೆ. ಈ ಹಿಂದೆ ಸಾಕಷ್ಟು ಪ್ರಕರಣಗಳಲ್ಲಿ ಈ ರೀತಿ ಆಗಿದೆ. ಪ್ರಕರಣದಲ್ಲಿ A1 ಆರೋಪಿ ಆಗಿದ್ರೂ ಸಹ ತಾವು ತಪ್ಪು ಮಾಡಲು ಕಾರಣವಾಗಿದ್ದು ಇನ್ನೊಬ್ಬರು ಅಂತ ಹೇಳಿ ಅದಕ್ಕೆ ಸಾಕ್ಷಿಯನ್ನ ಹೇಳಿ ಶಿಕ್ಷೆಯಿಂದ ಬಚಾವಾಗಬಹುದಾಗಿದೆ. ಹಾಗೆ ಮಾಡಿದ್ರೆ ಮಾತ್ರ ಜೈಲಿನಿಂದ ಸುಲಭವಾಗಿ ಆಚೆ ಬರೋಕೆ ಸಾಧ್ಯತೆ ಇರುತ್ತೆ. ಅದಕ್ಕೆ ಈಗ ತಮ್ಮ ಬಾಸ್ ದರ್ಶನ್ನನ್ನೇ ಸಿಕ್ಕಿ ಹಾಕಿಸಿ ಪ್ರದೋಷ್ ಜೈಲಿನಿಂದ ಆಚೆ ಬರಲು ತೀರ್ಮಾನಿಸಿದ್ದಾರೆ. ದರ್ಶನ್ ಫ್ರೆಂಡ್ ಪ್ರದೋಷ್ ಈಗ ಹೇಳ್ತಾ ಇರೋದೇನು? ಪ್ರದೋಷ್ ಜೊತೆ ಮಾಫಿಯಾಗಲು ವಿನಯ್, ರವಿಶಂಕರ್ ಸಹ ರೆಡಿ. ಎಲ್ಲ ಚೆನ್ನಾಗಿದ್ರೇನೆ ಸ್ನೇಹಿತರು, ಎಲ್ಲ ಚೆನ್ನಾಗಿ ನಡೀತಾ ಇದ್ರೇನೆ ಒಂದು ಬಳಗ. ಒಮ್ಮೆ ಕೆಳಗೆ ಬಿದ್ದರೆ ಮೇಲೆತ್ತೋರೇ ಇರಲ್ಲ. ಈಗ ದರ್ಶನ್ಗೂ ಅದೇ ರೀತಿ ಆಗಿದೆ. ದರ್ಶನ್ ಆಸ್ತಿ ಅಂತಸ್ತು ಅಂತ ನೋಡದೆ ಒಂದಷ್ಟು ಮಂದಿಯನ್ನ ಹತ್ತಿರ ಸೇರಿಸಿದ್ರು. ಅವರಿಗೆ ಎಲ್ಲವನ್ನೂ ಕೊಟ್ಟಿದ್ರು. ತಮ್ಮ ಸಹೋದರರಂತೆ ನೋಡಿಕೊಂಡಿದ್ರು. ಆಗೆಲ್ಲ ಪ್ರದೋಷ್, ವಿನಯ್, ರವಿಶಂಕರ್ ಸಹ ದರ್ಶನ್ ಅಂದ್ರೆ ನಮಗೆ ಪ್ರಾಣ, ಅವರಿಗಾಗಿ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅನ್ನೋ ರೀತಿ ಇದ್ರು. ಆದ್ರೆ ಈಗ ಕಾಲ ಬದಲಾಗಿದೆ. ದರ್ಶನ್ ಕೆಳಗೆ ಬಿದ್ದಿದ್ದಾರೆ. ಅವರಂತೂ ಅಷ್ಟು ಸುಲಭವಾಗಿ ಜೈಲಿನಿಂದ ಆಚೆ ಬರುವುದಕ್ಕಾಗಲ್ಲ. ಅಂಥವರಿಗಾಗಿ ನಾವ್ಯಾಕೆ ಜೈಲಲ್ಲಿ ಇದ್ದು ಸಾಯ್ಬೇಕು ಅಂತ ಅವರು ಜೊತೆಗಿದ್ದವರೇ ಈಗ ಅವರ ವಿರುದ್ಧ ಕತ್ತಿ ಮಸಿಯಲು ರೆಡಿಯಾಗಿದ್ದಾರೆ. ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ಅಂತ ಕೋರ್ಟ್ ಮೆಟ್ಟಿಲೇರಿರೋ ಪ್ರದೋಷ್, ನಾನು ಸತ್ಯವನ್ನೆಲ್ಲ ಹೇಳ್ತೀನಿ, ಪ್ರಕರಣದಲ್ಲಿ ಸಾಕ್ಷಿಯಾಗಿ ಪರಿಗಣಿಸಿ ಅಂತ ಹೇಳ್ತಾ ಇದ್ದಾರೆ. 2 ವರ್ಷಗಳ ಹಿಂದೆ ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಿಸಿದಂತೆ ನಡೆದ ಎಲ್ಲ ಬೆಳವಣಿಗೆಗಳ ನೈಜ ಸಂಗತಿಯನ್ನ ಕೋರ್ಟ್ ಮುಂದೆ ಹೇಳಲು ಸಿದ್ಧನಿದ್ದೇನೆ. ಹಾಗಾಗಿ ಕ್ಷಮಾದಾನ ನೀಡಿ ಅಂತ ಮನವಿ ಮಾಡಿಕೊಂಡಿದ್ದಾನೆ. ಅಷ್ಟೇ ಅಲ್ಲದೆ ದರ್ಶನ್ ಅಥವಾ ಅವರ ಗ್ಯಾಂಗ್ ಜೊತೆ ಒಂದೇ ಜೈಲಿನಲ್ಲಿ ಇರಲು ಸಾಧ್ಯವಿಲ್ಲ. ತಮ್ಮ ಮೇಲೆ ಬೆದರಿಕೆ ಅಥವಾ ಒತ್ತಡ ಹೇರುವ ಸಾಧ್ಯತೆ ಇರುವುದರಿಂದ ತಮ್ಮನ್ನ ಪ್ರತ್ಯೇಕ ಸೆಲ್ನಲ್ಲಿ ಇಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾನೆ. ನ್ಯಾಯಾಲಯದ ವಿಚಾರಣೆಯ ಸಮಯದಲ್ಲೂ ದರ್ಶನ್ ಗ್ಯಾಂಗ್ನಿಂದ ಪ್ರತ್ಯೇಕವಾಗಿಯೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರಾಗುವಂತೆ ಮಾಡಬೇಕು ಅಂತ ಪ್ರದೋಷ್ ಅರ್ಜಿಯಲ್ಲಿ ತಿಳಿಸಿದ್ದಾನೆ. ಈ ಅರ್ಜಿ ಕುರಿತು ತಮ್ಮ ನಿಲುವನ್ನ ಸ್ಪಷ್ಟಪಡಿಸುವಂತೆ ಸೆಷನ್ಸ್ ಕೋರ್ಟ್ ಪ್ರಾಸಿಕ್ಯೂಷನ್ಗೆ ಸೂಚನೆ ಕೊಟ್ಟಿತ್ತು. ಅದರಂತೆ ಪ್ರಾಸಿಕ್ಯೂಷನ್ A14 ಪ್ರದೋಷ್ ಮಾಫಿ ಸಾಕ್ಷಿಯಾಗಲು ಸೂಚಿಸಿದೆ.
ಕೋರ್ಟ್ಗೆ ಪ್ರಾಸಿಕ್ಯೂಷನ್ ಷರತ್ತುಬದ್ಧ ಒಪ್ಪಿಗೆ ಸೂಚಿಸಿದ್ದು, ಎಸ್ಪಿಪಿ ಪ್ರಸನ್ನಕುಮಾರ್ ಒಪ್ಪಿಗೆ ಮೆಮೊ ಸಲ್ಲಿಕೆ ಮಾಡಿದ್ರು. ಕೆಲ ಷರತ್ತುಗಳಿಗೆ ಒಳಪಟ್ಟು ಎಸ್ಪಿಪಿ ಒಪ್ಪಿಗೆ ಸೂಚಿಸಿದ್ದು, ಆರೋಪಿ ಪ್ರದೋಷ್ಗೆ ಗೊತ್ತಿರೋ ಎಲ್ಲ ಸತ್ಯವನ್ನ ಹೇಳಬೇಕು. ಕೇವಲ ಆತನ ವಿರುದ್ಧ ಮಾತ್ರವಲ್ಲ, ಉಳಿದ ಆರೋಪಿಗಳ ವಿರುದ್ಧದ ಆರೋಪಕ್ಕೆ ಸಂಬಂಧಿಸಿದ ವಿಷಯ ಹೇಳಬೇಕು ಅಂತ ಇನ್ನು ಕೋರ್ಟ್ನಲ್ಲಿ ಏನೆಲ್ಲ ವಾದ ಪ್ರತಿವಾದ ನಡೆಯಿತು ಅಂತ ನೋಡೋದಾದ್ರೆ, ಸುಪ್ರೀಂ ಕೋರ್ಟ್ ಆದೇಶಗಳನ್ನ ಉಲ್ಲೇಖಿಸಿ ಎಸ್ಪಿಪಿ ವಾದ ಮಾಡಿದ್ರು. ಧಾರವಾಡದ ಯೋಗೇಶ್ ಗೌಡ ಕೊಲೆ ಕೇಸನ್ನು ಉಲ್ಲೇಖಿಸಿದ್ರು. ಮಾಫಿ ಸಾಕ್ಷಿಯಾಗಿದ್ದ ಬಸವರಾಜ್ ಬಗ್ಗೆ ಉಲ್ಲೇಖಿಸಿ ವಾದ ಮಾಡಿದ್ರು. ಮಾಫಿ ಸಾಕ್ಷಿ ಮೊದಲು ಕೋರ್ಟ್ನಲ್ಲಿ ಹೇಳಿಕೆ ಕೊಡಲಿ, ಆನಂತರ ಅದನ್ನ ಪರಿಗಣಿಸಬೇಕಾ ಬೇಡವಾ ಅಂತ ತೀರ್ಮಾನ ಆಗುತ್ತೆ. ಮಾಫಿ ಸಾಕ್ಷಿ ಅರ್ಜಿಗೆ ಆರೋಪಿಗಳು ಆಕ್ಷೇಪಣೆ ಸಲ್ಲಿಸುವಂತಿಲ್ಲ. ಮಾಫಿ ಸಾಕ್ಷಿ ಪರಿಗಣಿಸಿದ ವಿಧಾನವನ್ನ ಮಾತ್ರ ಪ್ರಶ್ನಿಸಬಹುದು. ಮಾಫಿ ಸಾಕ್ಷಿಯ ಪಾತ್ರದ ಮೇಲೆ ಅರ್ಜಿ ಪರಿಗಣಿಸಬೇಕಿದೆ. ಆರೋಪಿ ಪ್ರಮುಖ ಆರೋಪಿಯೇ ಅಲ್ಲವೇ ಎಂಬುದು ಇಲ್ಲಿ ಮುಖ್ಯವಾಗುತ್ತೆ. ಅಪರಾಧದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಬೇಕಾಗುತ್ತೆ. ಕ್ಷಮಾದಾನ ಅರ್ಜಿ ಪರಿಗಣಿಸಲು ಹಲವು ಷರತ್ತುಗಳಿವೆ ಅಂತ ಎಸ್ಪಿಪಿ ವಾದ ಮಾಡಿದ್ರು. ಸದ್ಯ ಪ್ರದೋಷ್ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಮುಂದೆ ಬರುವುದನ್ನ ಎಸ್ಪಿಪಿ ಸ್ವಾಗತಿಸಿದ್ದಾರೆ. ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಸತ್ಯ ಹೇಳಲಿ ಅಂತ ಎಸ್ಪಿಪಿ ಹೇಳ್ತಾ ಇದ್ದಾರೆ. ಆದರೆ ಇದಕ್ಕೆ ಸಾಕ್ಷಿ ಮಾತ್ರ ಒಪ್ಕೊಳ್ತಾ ಇಲ್ಲ. ಪ್ರದೋಷ್ ಕೊಲೆ ಪ್ರಕರಣದ ಕರಾಳ ಸತ್ಯಗಳನ್ನ ಆಚೆ ಬಿಚ್ಚಿಡ್ತಾರೆ, ಅದರಿಂದ ತಮಗೇ ತೊಂದರೆಯಾಗುತ್ತೆ ಅಂತ ತೀರ್ಮಾನಿಸಿರೋ ದರ್ಶನ್ ತಮ್ಮ ವಕೀಲರ ಮೂಲಕ ಮಾಫಿ ಸಾಕ್ಷಿಗೆ ಅನುಮತಿ ಕೊಡಬೇಡಿ ಅಂತ ಕೇಳಿಸಲು ಪ್ರಯತ್ನ ಪಟ್ಟರು. ಆದರೆ ಪ್ರಾಸಿಕ್ಯೂಷನ್ ಕೊನೆಗೂ ಮಾಫಿ ಸಾಕ್ಷಿಯಾಗಲು ಅನುಮತಿ ಕೊಟ್ಟಿದೆ. ಇದರಿಂದ ದರ್ಶನ್ಗೆ ಹಿನ್ನಡೆಯಾದಂತಾಗಿದೆ. ದರ್ಶನ್ ಪರ ಹಿರಿಯ ವಕೀಲ ಹಶ್ಮತ್ ಪಾಷಾ ವಾದ ಮಂಡಿಸಿದ್ದು, ಬುಧವಾರ ವಿಚಾರಣೆ ಮುಂದೂಡಿಕೆ ಆಗಿದ್ದಷ್ಟೇ ಗೊತ್ತು. ಮಾಫಿ ಸಾಕ್ಷಿ ಅರ್ಜಿ ಸಲ್ಲಿಕೆ ಬಗ್ಗೆ ಈಗ ಗೊತ್ತಾಗಿದೆ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಉಲ್ಲೇಖಿಸಿ ಹಶ್ಮತ್ ಪಾಷಾ ವಾದ ಮಂಡಿಸಿದ್ರು. ಯಾವುದೇ ಆರೋಪಿ ಕ್ಷಮಾದಾನ ಕೇಳಿದ ತಕ್ಷಣ ಕೊಡಬಾರದು. ಮಾಫಿ ಸಾಕ್ಷಿಯಾಗಲು ಬಯಸುವ ಆರೋಪಿಯ ಹೇಳಿಕೆ ದಾಖಲಿಸಬೇಕು. ಆರೋಪಿ ಹೇಳಿಕೆ ದಾಖಲಿಸದೆ ಪ್ರಾಸಿಕ್ಯೂಷನ್ ಒಪ್ಪಿಗೆ ಕೊಡಬಾರದು. ಮಾಫಿ ಸಾಕ್ಷಿ ಪ್ರಾಸಿಕ್ಯೂಷನ್ ಪರ ಇರಬಾರದು, ನ್ಯಾಯದ ಪರ ಇರಬೇಕು ಅಂತ ವಾದ ಮಾಡಿದ್ರು. ಪ್ರದೋಷ್ ಮಾಫಿ ಸಾಕ್ಷಿ ಆಗ್ತೀನಿ ಅಂದಿರೋದು ಈಗ ದರ್ಶನ್ಗೆ ಭಯ ಶುರುವಾಗುವಂತೆ ಮಾಡಿದೆ. ಅದಕ್ಕೆ ಈಗ ದರ್ಶನ್ ಪರ ವಕೀಲರು ಪ್ರದೋಷ್ನನ್ನ ಮಾಫಿ ಸಾಕ್ಷಿ ಮಾಡಬಾರದು ಅಂತ ವಾದ ಮಾಡಿದ್ರು. ಮಾಫಿ ಸಾಕ್ಷಿ ಪ್ರಾಸಿಕ್ಯೂಷನ್ ಪರ ಇರಬಾರದು, ನ್ಯಾಯದ ಪರ ಇರಬೇಕು ಅಂತ ಹೇಳಿದ್ರು. ಆದರೆ ಪ್ರಾಸಿಕ್ಯೂಷನ್ ಮಾತ್ರ ಎರಡೂ ಕಡೆ ವಾದಗಳನ್ನ ಆಲಿಸಿ ಪ್ರದೋಷ್ಗೆ ಷರತ್ತುಗಳನ್ನ ವಿಧಿಸಿ ಮಾಫಿ ಸಾಕ್ಷಿಯಾಗಲು ಅನುಮತಿ ಕೊಟ್ಟಿದೆ. ಇದರಿಂದ ಆರೋಪಿ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆಯಂತೆ. ಇತ್ತೀಚೆಗೆ ಪ್ರದೋಷ್ ಜೈಲಿನಲ್ಲಿ ದರ್ಶನ್ನಿಂದ ದೂರ ಇರಲು ತೀರ್ಮಾನಿಸಿದ್ರು. ದರ್ಶನ್ ಹಲ್ಲೆ ಮಾಡ್ತಾನೆ, ಗಲಾಟೆ ಮಾಡ್ತಾನೆ, ತಮ್ಮನ್ನ ಬೇರೆ ಸೆಲೆಗೆ ವರ್ಗಾಯಿಸಿ ಅಂತ ಕೇಳ್ಕೊಂಡಿದ್ರು. ಈಗ ದರ್ಶನ್ ವಿರುದ್ಧವೇ ಸಾಕ್ಷಿ ಹೇಳ್ತೀನಿ ಅಂತ ಮಾಫಿ ಸಾಕ್ಷಿ ಮಾಡಿ ಅಂತ ಮುಂದೆ ಬಂದಿದ್ದಾರೆ. ಇವನು ಪಕ್ಕಾ ತನ್ನನ್ನ ತಗಲಾಕ್ಸ್ಬಿಡ್ತಾನೆ ಅಂತ ದರ್ಶನ್ ಚಿಂತೆಗೀಡಾಗಿದ್ದಾರಂತೆ. ಮಾಫಿ ಸಾಕ್ಷಿಗಳಿಂದ ದಾಸನಿಗೆ ಕಂಟಕ ಫಿಕ್ಸ. ರೇಣುಕಾಸ್ವಾಮಿ ಕೊಲೆ ರಹಸ್ಯ ಬಿಚ್ಚಿಡ್ತಾನ ಪ್ರದೋಷ್. ಮಾಫಿ ಸಾಕ್ಷಿಗಳ ಬಗ್ಗೆ ಕೇಳಿ ಚಿಂತೆಗೀಡಾದ ದರ್ಶನ್ ಪವಿತ್ರ. ಸಾಮಾನ್ಯವಾಗಿ ಕೊಲೆ ಪ್ರಕರಣಗಳಲ್ಲಿ ಯಾರಿಂದಲೋ ಕೊಲೆ ಮಾಡಿಸಿ ಅಥವಾ ಇನ್ಯಾರನ್ನೋ ಅಪ್ರೂವರ್ ಆಗಿ ಮಾಡಿ ಅಸಲಿ ಆರೋಪಿಗಳು ತಪ್ಪಿಸಿಕೊಳ್ತಾ ಇರ್ತಾರೆ. ಅಂಥದ್ದಾಗಬಾರದು ಅನ್ನೋ ಕಾರಣಕ್ಕೆ ಮಾಫಿ ಸಾಕ್ಷಿಗಳಿಗೂ ಸತ್ಯ ಹೇಳಲು ಅವಕಾಶ ಮಾಡಿಕೊಡುತ್ತಾರೆ. ಇದೇ ರೀತಿಯಾಗಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಕೊಲೆ ಮಾಡಿದ್ದ ಆರೋಪಿ ಮಾಫಿ ಸಾಕ್ಷಿಯಾಗಿ ಬದಲಾಗಿ ವಿನಯ್ ಕುಲಕರ್ಣಿ ಜೈಲು ಸೇರುವಂತಾಗಿತ್ತು. ಈಗ ದರ್ಶನ್ ಪ್ರಕರಣದಲ್ಲೂ ಅದೇ ರೀತಿ ಆಗಬಹುದು. ದರ್ಶನ್ಗೆ ದೊಡ್ಡ ಸಂಕಷ್ಟ ಎದುರಾಗಬಹುದು ಅಂತ ಹೇಳಲಾಗ್ತಾ ಇದೆ. ಸದ್ಯ ಈಗ ಮಾಫಿ ಸಾಕ್ಷಿ ಆಗುವುದಕ್ಕೂ ಆರೋಪಿಗಳ ನಡುವೆ ಪೈಪೋಟಿ ಶುರುವಾಗಿದೆ. ಪ್ರದೋಷ್ ಒಬ್ಬನನ್ನ ಮಾಫಿ ಸಾಕ್ಷಿ ಮಾಡಿದ್ರೆ ಆತ ಮಾತ್ರ ಬಚಾವಾಗ್ತಾನೆ.
ನಾವೆಲ್ಲ ಒಳಗೆ ಇರಬೇಕಾಗುತ್ತೆ, ಅದಕ್ಕೆ ನಾವೇ ಮಾಫಿ ಸಾಕ್ಷಿಯಾಗಿ ಆಚೆ ಬರೋಣ ಅಂತ ವಿನಯ್ ಮತ್ತು ರವಿಶಂಕರ್ ಸಹ ಪ್ರಯತ್ನ ಪಟ್ಟಿದ್ದಾರೆ. ವಿನಯ್ ಪರ ವಕೀಲರು ಸಹ ಪ್ರದೋಷ್ ಮಾಫಿ ಸಾಕ್ಷಿ ಆಗೋದನ್ನ ವಿರೋಧಿಸಿದ್ದು ಕೆಲ ಕಾನೂನಾತ್ಮಕವಾದಕ್ಕೆ ಮನವಿ ಮಾಡಿದ್ರು. ಮಾಫಿ ಸಾಕ್ಷಿ ಅರ್ಜಿ ಪ್ರಾಸಿಕ್ಯೂಷನ್ನಿಂದ ಸಲ್ಲಿಕೆ ಆಗಬೇಕು, ಆರೋಪಿಗಳಿಂದ ಮಾಫಿ ಸಾಕ್ಷಿ ಅರ್ಜಿ ಸಲ್ಲಿಕೆ ಆಗಬಾರದು. ಪ್ರಕರಣದಲ್ಲಿ ಯಾವ ಆರೋಪಿಯನ್ನ ಮಾಫಿ ಸಾಕ್ಷಿ ಮಾಡಬೇಕು ಎಂದು ಪ್ರಾಸಿಕ್ಯೂಷನ್ ನಿರ್ಧಾರ ಮಾಡಬೇಕು. ಯಾವುದೋ ಆರೋಪಿ ಸಲ್ಲಿಸಿದ ಮಾಫಿ ಸಾಕ್ಷಿ ಅರ್ಜಿಗೆ ಪ್ರಾಸಿಕ್ಯೂಷನ್ ಒಪ್ಪಿಗೆ ನೀಡಬಾರದು. ಆರೋಪಿಗಳ ಪಾತ್ರದ ಮೇಲೆ ಮಾಫಿ ಸಾಕ್ಷಿಗೆ ಪ್ರಾಸಿಕ್ಯೂಷನ್ ನಿರ್ಧಾರ ಮಾಡಬೇಕು ಅಂತ ವಿನಯ್ ಪರ ವಕೀಲರು ಹೇಳಿದ್ರು. ವಿನಯ್ ಪರ ವಕೀಲರ ವಾದವನ್ನ ಆಲಿಸಿದ ಪ್ರಾಸಿಕ್ಯೂಷನ್ ಪ್ರದೋಷ್ ಸಲ್ಲಿಸಿರುವ ಅರ್ಜಿಗೆ ಉಳಿದ ಆರೋಪಿಗಳ ಆಕ್ಷೇಪ ಪರಿಗಣಿಸಬೇಕೇ ಬೇಡವೇ ಎಂಬ ಬಗ್ಗೆ ಸೋಮವಾರ ಆದೇಶ ಮಾಡಲು ತೀರ್ಮಾನಿಸಿದೆ. ಆ ಮೂಲಕ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಲಾಗಿದೆ. ಸದ್ಯ ಯಾರೇ ಮಾಫಿ ಸಾಕ್ಷಿ ಆದ್ರೂ ಅದರಿಂದ ತಮಗೇ ಸಂಕಷ್ಟ ಅಂತ ದರ್ಶನ್ ಚಿಂತೆ ಮಾಡಲು ಶುರು ಮಾಡಿದ್ದಾರಂತೆ. ಮಾಫಿ ಸಾಕ್ಷಿ ಅರ್ಜಿವಾದ ಕೇಳುವಾಗಲೇ ಚಿಂತೆಗೀಡಾಗಿದ್ದ ದರ್ಶನ್ ಮತ್ತು ಪವಿತ್ರ ಗೌಡ ತಲೆ ಮೇಲೆ ಕೈ ಇಟ್ಕೊಂಡು ಕುಳಿತುಕೊಂಡಿದ್ರು. ಮುಂದೇನಾಗುತ್ತೋ ಅನ್ನೋ ಚಿಂತೆ ಅವರನ್ನ ಕಾಡ್ತಾ ಇತ್ತು. ಆರೋಪಿಗಳು ಮಾಫಿ ಸಾಕ್ಷಿ ಆದ್ರೆ ಅದರಿಂದ ಬೇರೆ ಆರೋಪಿಗಳಿಗೆ ಸಂಕಷ್ಟ ಹೆಚ್ಚಾಗುತ್ತೆ. ಕ್ರಿಮಿನಲ್ ಕಾನೂನಿನ ಪ್ರಕಾರ ಅಪರಾಧದಲ್ಲಿ ಭಾಗಿಯಾಗಿದ್ದ ಆರೋಪಿಯೊಬ್ಬ ಸತ್ಯ ಹೇಳಲು ಮುಂದೆ ಬಂದಾಗ ಪ್ರಾಸಿಕ್ಯೂಷನ್ ಮತ್ತು ನ್ಯಾಯಾಲಯದ ಅನುಮತಿಯೊಂದಿಗೆ ಆತನನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಲಾಗುತ್ತದೆ. ಪ್ರದೋಷ್ ಕೇವಲ ಸಂಚುಕೋರನಷ್ಟೇ ಅಲ್ಲದೆ ಘಟನಾ ಸ್ಥಳದಲ್ಲಿದ್ದ ಪ್ರತ್ಯಕ್ಷ ಕೂಡ ಆಗಿದ್ದಾನೆ. ಶೆಡ್ನಲ್ಲಿ ನಡೆದ ಹಲ್ಲೆ, ಅದರಲ್ಲಿ ಭಾಗಿಯಾದವರ ಪ್ರತ್ಯೇಕ ಪಾತ್ರ, ರೇಣುಕಾಸ್ವಾಮಿ ಅನುಭವಿಸಿದ ಚಿತ್ರಹಿಂಸೆ ಹಾಗೂ ತದನಂತರ ನಡೆದ ಹಣಕಾಸಿನ ವ್ಯವಹಾರಗಳ ಕುರಿತು ಪ್ರದೋಷ್ ವಿವರವಾದ ಹೇಳಿಕೆ ನೀಡಿದ್ರೆ ಅದು ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಇತರ ಆರೋಪಿಗಳಿಗೆ ಜೈಲು ಶಿಕ್ಷೆ ಖಾಯಂ ಆಗುವಂತೆ ಮಾಡುತ್ತೆ. ಅದಕ್ಕೆ ಈಗ ದರ್ಶನ್, ಪವಿತ್ರ ಚಿಂತೆ ಮಾಡುವಂತಾಗಿದೆ. ಒಂದು ಕಾಲದಲ್ಲಿ ದರ್ಶನ್ ಪರವಾಗಿ ಸಾಕ್ಷ್ಯ ಮುಚ್ಚಿಹಾಕಲು ಯತ್ನಿಸುತ್ತಿದ್ದ ಆಪ್ತ ಸ್ನೇಹಿತ ಪ್ರದೋಷ್ ಈಗ ಕಾನೂನಿನ ಭೀತಿ ಹಾಗೂ ಸಾಕ್ಷ್ಯಾಧಾರಗಳ ಹಿನ್ನೆಲೆಯಲ್ಲಿ ಸ್ವತಃ ದರ್ಶನ್ ವಿರುದ್ಧವೇ ಸಾಕ್ಷಿಯಾಗಲು ಮುಂದಾಗಿದ್ದಾರೆ. ಇದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅತಿ ದೊಡ್ಡ ತಿರುವನ್ನ ಕೊಟ್ಟಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ